ಏಪ್ರಿಲ್ 16ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೀದರ್ಗೆ ಬರುವ ದಿವಸದಂದು ಬೆಳಿಗ್ಗೆ 5:30 ಗಂಟೆಗೆ ಮುಖಂಡರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಡಿ ಅವರನ್ನ ಪೊಲೀಸರು ಗೃಹ ಬಂಧನದಲ್ಲಿ ಇರಿಸುವುದರ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಎಂದು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಂಚಾಲಕ ಅಂಬಾದಾಸ್ ಗಾಯಕ್ವಾಡ್ ಅವರು ಒತ್ತಾಯ ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬರುವ ಸಂದರ್ಭದಲ್ಲಿ ಈ ಜಿಲ್ಲೆಯ ಎಲ್ಲಾ ಸಾರ್ವಜನಿಕರಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವ ಅವಕಾಶ ಸಿಗಬೇಕು, ಅಹವಾಲು ಸ್ವೀಕರಿಸುವ ಅವಕಾಶ ಸಿಗಬೇಕು. ಆದರೆ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಡಿಯವರು ಮಾನ್ಯ ಮುಖ್ಯಮಂತ್ರಿಗಳು ಬರುವ ಸಂದರ್ಭದಲ್ಲಿ ತಾನು ಹೋರಾಟ ಮಾಡುತ್ತೇನೆ ಎಂದು ಎಲ್ಲಿಯೂ ಹೇಳಿಲ್ಲ, ಯಾವುದೇ ಸರ್ಕಾರದ ವಿರುದ್ಧ ಸಹ ಮಾತನಾಡಿರಲಿಲ್ಲ. ಹೀಗಿರುವಾಗ ಅಂತಹ ನಿಷ್ಠಾವಂತ ನಾಯಕರನ್ನ ಗೃಹ ಬಂಧನದಲ್ಲಿರಿಸಿ ಜಿಲ್ಲೆಯಾದ್ಯಂತ ಸುತ್ತಾಡಿಸಿ ಮುಖ್ಯಮಂತ್ರಿಗಳು ಇಲ್ಲಿಂದ ನಿರ್ಗಮಿಸಿದ ಬಳಿಕ ಅವರನ್ನ ಬಿಡುಗಡೆ ಮಾಡುವ ಅನಿವಾರ್ಯತೆ ಏನಿತ್ತು? ಚೌಳಿ ಅವರನ್ನ ಗೃಹ ಬಂಧನದಲ್ಲಿ ಇರಿಸಿ ಎಂದು ನಿಮಗೆ ಯಾರು ನಿರ್ದೇಶನ ನೀಡಿದ್ರು ಎಂದು, ಇದರ ಹಿಂದೆ ಯಾರ ಕೈವಾಡವಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಜಿಲ್ಲಾ ಪೊಲೀಸ್ ಹಿರಿಯ ಅಧಿಕಾರಿಗಳೇ ಉತ್ತರಿಸಬೇಕು ಎಂದು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆಗಲಿ, ಪೌರಾಡಳಿತ ಸಚಿವ ರಹೀಂ ಖಾನ್ ಇವರಿಬ್ಬರೂ ಪ್ರಶ್ನಾತೀತ ನಾಯಕರು. ಈ ವಿಚಾರವಾಗಿ ಅವರಿಬ್ಬರ ಮೇಲೆ ಆಪಾದನೆ ಹೊರಿಸುತ್ತಿರುವುದರಲ್ಲಿ ಹುರುಳಿಲ್ಲ. ಈಶ್ವರ ಖಂಡ್ರೆ ಒಬ್ಬ ಅಜಾತಶತ್ರು, ರಾಜ್ಯದ ಚುಕ್ಕಾಣಿ ಹಿಡಿಯುವ ಮುಖಂಡರಾಗಿದ್ದಾರೆ. ಚೌಳಿ ಅವರನ್ನ ಬಂಧನದಲ್ಲಿರಿಸಲು ಈಶ್ವರ ಖಂಡ್ರೆ ಅವರು ನಿರ್ದೇಶಿಸಿದ್ದಾರೆ ಎಂಬುದು ಸತ್ಯಕ್ಕೆ ದೂರವಾದ ಮಾತಾಗಿದೆ. ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಇದನ್ನ ಸಾರ್ವಜನಿಕರಿಗೆ ಸ್ಪಷ್ಟನೆ ನೀಡಬೇಕು. ಸಚಿವ ದ್ವಯರ ಮೇಲೆ ಬಂದಿರುವ ಈ ಸುಳ್ಳು ಆರೋಪಕ್ಕೆ ಉತ್ತರ ಸಿಗಬೇಕು ಎಂದು ಈ ಮೂಲಕ ಆಗ್ರಹಿಸಿದ ಗಾಯಕ್ವಾಡ್ ಅವರು, ಇದನ್ನ ಕೂಡಲೇ ಸ್ಪಷ್ಟಪಡಿಸದಿದ್ದಲ್ಲಿ ಪೊಲೀಸರ ವಿರುದ್ಧ ಜಿಲ್ಲೆಯಾದ್ಯಂತ ಎಲ್ಲಾ ದಲಿತ ಪರ ಸಂಘಟನೆಗಳು ಸೇರಿ ಹೋರಾಟ ಮಾಡುವುದಾಗಿ ಈ ಮೂಲಕ ಎಚ್ಚರಿಕೆ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಡಿಎಸ್ಎಸ್ ಭೀಮರಾವ್, ಜಿಲ್ಲಾ ಸಂಚಾಲಕ ಸುನೀಲ್ ಸಂಗಮ್, ಡಿಎಸ್ಎಸ್ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕ ರಮೇಶ್ ಮಂದಕನಹಳ್ಳಿ, ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಎಪಿ ಬೌದ್ಧೆ ಅಮಲಾಪುರ, ಭಾರತೀಯ ಜೈಭೀಮ್ ದಳ ಜಿಲ್ಲಾಧ್ಯಕ್ಷ ಅಂಬೇಡ್ಕರ್ ಸಾಗರ್, ಟೀಮ್ ಟೈಗರ್ ಸೇನಾ ಜಿಲ್ಲಾಧ್ಯಕ್ಷ ನರ್ಸಿಂಗ್ ಸಾಮ್ರಾಟ್, ದಲಿತ ಮುಖಂಡ ಅಂಬಾದಾಸ್ ಸೋನಿ, ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ರವೀಂದ್ರ ಕೊಳ್ಳೂರ್, ದಲಿತ ಮುಖಂಡರಾದ ಲಕ್ಷ್ಮೀಕಾಂತ್, ಅಹಮದ್ ಪಾಷಾ, ದಿಲೀಪ್, ಲಕ್ಷ್ಮಣ್ ಶೇರಿಕಾರ್, ಭಾಸ್ಕರ್ ಸೇರಿದಂತೆ ಇನ್ನಿತರರು ಇದ್ದರು. ಇವರನ್ನು ದಿನಾಂಕ 16/4/2025 ವಿನಾಕಾರಣ ಬಂಧಿಸಿರುವ ಕುರಿತು ಬೀದರ್ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಆಗಮಿಸಿದಂಥ ಎಲ್ಲ ಪತ್ರಕರ್ತ ಬಾಂಧವರಿಗೂ ಮತ್ತು ಟಿವಿ ಮಾಧ್ಯಮ ಬಾಂಧವರಿಗೂ ಮತ್ತು ಈ ನಮ್ಮ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸಲಾಗುತ್ತದೆ. ಮೊದಲಿಗೆ ಅಂಬಾದಾಸ್ ಗಾಯಕ್ವಾಡ್ ಅವರು ಈ ಒಂದು ವಿಷಯವನ್ನು ಕುರಿತು ಮಾತನಾಡಬೇಕೆಂದು ಅವರಿಗೆ ಕೇಳಿಕೊಳ್ಳುತ್ತಾರೆ. ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೀತಕ್ಕಂಥ ಮುಖ್ಯ ಉದ್ದೇಶ, ನಮ್ಮ ಶಶಿಕುಮಾರ್ ಏನು ಪೊಲೀಸ್ ಪಾಟೀಲ್ ಇದ್ದಾರೆ, ಅವರು ದಲಿತ ಪರ, ಕನ್ನಡ ಪರ ಮತ್ತು ಕಾರ್ಮಿಕರ ಪರ ಸದಾ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳ ಮೇಲೆ ನಡೆದುಕೊಂಡು ಬಂದು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಈ ಅವರ ಹೆಸರಿಗೂ ಕೆಟ್ಟ ಹೆಸರು ತರ್ತಕ್ಕಂತಹ ಪ್ರಯತ್ನ ಕೂಡ ನಮ್ಮ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಯಾಕಂತಂದರೆ ಅವತ್ತಿನ ದಿವಸ ಮುಂಜಾಗ್ರತಾ ಕ್ರಮವಾಗಿ ಅವರನ್ನು ನಾವು ಬಂಧಿಸಿದ್ದೀವಿ ಅನ್ನತಕ್ಕಂಥದ್ದು ಸ್ಪಷ್ಟೀಕರಣ ಬರ್ತಾ ಇದೆ ಅನ್ನತಕ್ಕಂಥ ನಮ್ಮ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಾವು ಹೋರಾಟಗಾರರಿದ್ದೀವಿ. ಈ ಹಿಂದೆ ಮಾನ್ಯ ಯಡಿಯೂರಪ್ಪನವರು ಬಂದಾಗ ಕೂಡ ನಾವು ಅವರಿಗೆ ಘೇರಾವ್ ಹಾಕಿದ್ದೀವಿ. ಮಾನ್ಯ ಧರ್ಮಸಿಂಗ್ ಸಾಹೇಬರಿದ್ದಾಗ ಕೂಡ ನಾವು ಘೇರಾವ್ ಮಾಡಿದ್ದೀವಿ. ಯಾವುದೇ ವ್ಯಕ್ತಿ ಅಥವಾ ಅಹಿತಕರ ಘಟನೆ ಅಥವಾ ಏನಾದರೂ ಕೆಟ್ಟ ನಡವಳಿಕೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಅಥವಾ ಚೌಳಿ ಪಾಟೀಲ್ ಅವರು ಯಾವುದಾದ್ರೂ ಸ್ಟೇಟ್ಮೆಂಟ್ ಕೊಟ್ರಾ ನಾನು ಮುಖ್ಯಮಂತ್ರಿಗಳಿಗೆ ಘೇರಾವ್ ಮಾಡ್ತಾ ಇದ್ದೀನಿ ಅಂತ, ಅಥವಾ ಕಪ್ಪು ಬಾವುಟ ತೋರಿಸ್ತೀವಿ ಅಂತ ಏನಾರ ಸ್ಟೇಟ್ಮೆಂಟ್ ಕೊಟ್ರಾ? ಏನು ಕೊಡಲಿಲ್ಲ. ಅವರು ಯಾವುದೇ ರೀತಿಯಾದಂಥ ಇದರಲ್ಲಿ ಇನ್ವಾಲ್ವ್ ಇಲ್ಲ. ಏಕಾಏಕಿಯಾಗಿ ಬೆಳಗಿನ ಜಾವ 5:30 ಗಂಟೆಗೆ ಅವರನ್ನು ತಾವು ಸುಮಾರು ಟೆರರಿಸ್ಟ್ ಥರ ಅರೆಸ್ಟ್ ಮಾಡಿಕೊಂಡು ಕಂಡ ಪೊಲೀಸ್ ಠಾಣೆಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಅವರು ಓಡಾಡಿಸ್ತಾ ಇದ್ದಾರೆ ಅಂತಂದರೆ ಅದರ ಅರ್ಥ ಏನು? ಇದರಲ್ಲೂ ಕೂಡ ಈಶ್ವರ್ ಖಂಡ್ರೆ ಅವರ ಕೈವಾಡ ಇದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅವರ ಹೆಸರಿಗೆ ಏನು ಕೆಟ್ಟ ಏನು ಕಳಂಕ ಹಚ್ಚತಕ್ಕಂಥ ಪ್ರಯತ್ನ ಜಿಲ್ಲಾಡಳಿತ ಅಥವಾ ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ. ತಾವು ದಯವಿಟ್ಟು ಸ್ಪಷ್ಟೀಕರಣ ಕೊಡಬೇಕು. ಅವರು ಯಾವ ಕಾರಣಕ್ಕಾಗಿ ಅವರಿಗೆ ನೀವು ಅರೆಸ್ಟ್ ಮಾಡಿದ್ದೀರಾ, ಗೃಹ ಬಂಧನದಲ್ಲಿಟ್ಟಿರ, ಯಾವುದಾದ್ರೂ ಸ್ಟೇಟ್ಮೆಂಟ್ ಕೊಟ್ಟರೆ, ಯಾವುದಾದ್ರೂ ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಅಡೆತಡೆ ಉಂಟು ಮಾಡ್ತಕ್ಕಂಥ ಪ್ರಯತ್ನ ಅವರು ಏನಾದರೂ ಮಾಡಿದ್ರೆ ಅದು ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಅದನ್ನು ಅವರಿಗೆ ಏನು ಬಂಧಿಸಿದಿರಿ
ಅದನ್ನು ಕೂಡ ನಾವು ಎಲ್ಲ ದಲಿತ ಪರ ಸಂಘಟನೆಗಳು ಇವತ್ತು ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಅದು ವಿಶೇಷವಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸರ್, ಜನರಲ್ಲಿ ತಪ್ಪು ಮಾಹಿತಿ ಹೋಗ್ತಾ ಇದೆ. ಯಾವ ಕಾರಣಕ್ಕೆ ಅವರಿಗೆ ಬಂಧಿಸಿದ್ದೀರಾ ಅನ್ನತಕ್ಕಂಥದ್ದನ್ನು ಸ್ಪಷ್ಟವಾಗಿ ಸ್ಪಷ್ಟೀಕರಣ ತಾವು ಕೊಡಬೇಕು ಅಂತ ಹೇಳಿಬಿಟ್ಟು ತಮ್ಮ ಮುಖಾಂತರವಾಗಿ ನಾನು ಬೀದರ್ ಜಿಲ್ಲಾ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ ಖಂಡ್ರೆ ಸಾಹೇಬರಿದ್ದಾರೆ. ಯಾಕಂದರೆ ಅವ್ರ ಹೆಸರಿಗೆ ಕಪ್ಪು ಮಸಿ ಬೆಳೀತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಒಳ್ಳೆ ರೀತಿಯಾಗಿ ಅವರು ಬೆಳೀತಾ ಇದ್ದಾರೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಅವ್ರದ್ದು ಹೆಸರಿದೆ, ಅಜಾತ ಶತ್ರುವಾಗಿದ್ದಾರೆ. ಏನಾದರೂ ಇಲ್ಲಿ ಯಾವುದೇ ಘಟನೆ, ಸಣ್ಣ ಪುಟ್ಟ ಘಟನೆ ಆದರೂ ಕೂಡ ಈಶ್ವರ ಖಂಡ್ರೆ ಅವರು ಮಾಡಿಸ್ತಾ ಇದ್ದಾರೆ. ಏನು ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ. ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಘಟನೆಗಳಿಗೆ ಅವ್ರು ಹೇಗೆ ಇನ್ವಾಲ್ವ್ ಆಗ್ತಾರೆ, ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದನ್ನು ಸರಿಪಡಿಸಬೇಕಾದ್ರೆ ಸ್ಪಷ್ಟೀಕರಣ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಡಬೇಕು. ಅದು ವಿಶೇಷವಾಗಿ ಶಶಿಕುಮಾರ್ ಪಾಟೀಲ್ ಅವರ ಈ ಘಟನೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಜಾತ ಶತ್ರು ಒಂದು ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂತಹ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಇವತ್ತು ಬಹಳ ಉತ್ತಮವಾಗಿ ಬೆಳೀತಾ ಇದ್ದಾರೆ. ಅವರ ಹೆಸರಿಗೆ ಕೆಟ್ಟ ಹೆಸರು ತರತಕ್ಕಂತಹ ಕೆಲವು ಹಿತಾಸಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅನ್ನತಕ್ಕಂಥದ್ದು ನಮಗೆ ಮೇಲ್ನೋಟಿಗೆ ಕಾಣಿಸ್ತಾ ಇದೆ. ಅದು ಉದಾಹರಣೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ ನಗರಕ್ಕೆ ಆಗಮಿಸಿದಾಗ ಚಿದಿರಿ ರೋಡಲ್ಲಿ ಇರ್ತಕ್ಕಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಏನು ಮರಗಳ ಹಚ್ತಾ ಇದ್ದರು, ಆ ಸಂದರ್ಭದಲ್ಲಿ ಪತ್ರಕರ್ತರಾಗಿರ್ತಕ್ಕಂತಹ ರವಿ ಭುಸಾಂಡೆ ಅವರ ಮೇಲೆ ವಿನಾಕಾರಣವಾಗಿ ಯಾವ ರೀತಿ ಏನು ಟೆರರಿಸ್ಟ್ ಇರ್ತಾರೋ, ಯಾವ ರೀತಿ ರೌಡಿಸಮ್ ಮಾಡ್ತಾರೋ, ಯಾವ ರೀತಿಯಲ್ಲಿ ಬಂದು ಗಲಾಟೆ ಮಾಡ್ತಾರೋ ಅಂತಹ ವ್ಯಕ್ತಿ ಅಂತ ತಿಳ್ಕೊಂಡು ಏನು ಅಮಾನುಷವಾಗಿ ಅವರಿಗೆ ಕಾಲರ್ ಪಟ್ಟಿ ಹಿಡಿದು ಏನು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅದನ್ನು ಕೂಡ ನಾವು ಖಂಡಿಸ್ತಾ ಇದ್ದೇವೆ. ಇದು ಯಾಕೆ ಖಂಡಿಸ್ತಾ ಇದ್ದೇವೆ ಅಂತಂದರೆ, ಇವತ್ತು ಸಾಮಾನ್ಯವಾಗಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಏನಂತಂದರೆ, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಅರಣ್ಯ ಸಚಿವರಾದ ಮೇಲೆ ಅರಣ್ಯ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ರೌಡಿಸಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಕುಮ್ಮಕ್ಕು ಇದೆ ಅಂತ ತಪ್ಪು ಏನು ಮಾಹಿತಿ ಏನು ಸಾರ್ವಜನಿಕರಿಗೆ ಹೋಗ್ತಾ ಇದೆ. ಇದು ಶುದ್ಧ ತಪ್ಪು. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಘಟನೆ ಅವತ್ತೇ ಆಗಿದೆ. ಅಲ್ಲ, ಪೊಲೀಸ್ ಇಲಾಖೆಯವರು ಸರ್, ನಾನು ಹೋರಾಟಗಾರ ಇದ್ದೀನಿ. ನಾನೇನಾದರೂ ನಾಳೆ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ, ನಾನೇನಪ್ಪ ರಸ್ತಾ ರೋಕೋ ಮಾಡ್ತೀನಿ ಅಥವಾ ಘೇರಾವ್ ಮಾಡ್ತೀನಿ, ಕಪ್ಪು ಊಟ ಪ್ರದರ್ಶನ ಮಾಡ್ತೀನಿ ಅಂದಾಗ ಅದು ಗೃಹ ಬಂಧನದಲ್ಲಿ ಇಡೋದು ಸಾಮಾನ್ಯ ಪೊಲೀಸರ ಪ್ರಕ್ರಿಯೆ. ಬಟ್ ಇವರು ಏನು ಕೊಡಲಿಲ್ವಲ್ಲ, ಯಾವ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಿದ್ರಿ? ಕಾರಣ ಏನಿಲ್ಲ ಸರ್. ಈಶ್ವರ್ ಖಂಡ್ರೆ ಆಗಲಿ, ರಹೀಮ್ ಖಾನ್ ಸಾಹೇಬ್ರಿಗೆ ಆಗಲಿ ಬೇಡ ಅನ್ನತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಒಂದು ವೇಳೆ ನೀವು ಅರೆಸ್ಟ್ ಮಾಡಿದ್ದೀರ ಅಂದರೆ ಅವ್ರದ್ದು ಏನಾದರೂ ಸ್ಟೇಟ್ಮೆಂಟ್ ಆದರೂ ಬೇಕಲ್ಲ. ವಿನಾಕಾರಣ ಬಂಧಿಸ್ತಾ ಇದ್ದೀರಲ್ಲ, ಅದಕ್ಕೆ ರೀಸನ್ ಆದರೂ ಬೇಕಲ್ಲ, ಏನಾದರೂ ರೀಸನ್ ಬೇಕಲ್ಲ. ಏನಾದರೂ ಹೇಳಿಕೆ ಕೊಟ್ರಾ, ಪತ್ರಿಕಾಗೋಷ್ಠಿ ಮಾಡಿದ್ರ, ಸ್ಟೇಟ್ಮೆಂಟ್ ಕೊಟ್ರಾ, ನಾವು ಆಂದೋಲನ ಮಾಡ್ತೀವಿ ಅಂತ ಏನಾದರೂ ಹೇಳಿದಾರೆ? ಏನೂ ಇಲ್ಲ. ಅವ್ರ ಪಾಡಿಗೆ ಅವರಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಇದ್ದಾರೋ ಇಲ್ಲೋ ಅದು ಅವ್ರಿಗೆ ಬಿಟ್ಟ ವಿಚಾರ. ಬಟ್ ಅನ್ನೆಸೆಸರಾಗಿ ವಿನಾಕಾರಣವಾಗಿ ಅವರ ಸಮಾಜದಲ್ಲಿ ಏನು ತೇಜೋವಧ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಅದು ಖಂಡನೀಯ. ಈಗ ಯಾರಿದ್ದಾರೆ ಅಂತ ಅನ್ನತಕ್ಕಂಥದ್ದು ಅವ್ರಿಗೆ ಪೊಲೀಸ್ ಇಲಾಖೆನವ್ರಿಗೆ ಯಾರು ಹೇಳಿದ್ದಾರೆ ಅನ್ನೋದಕ್ಕೊಂದು ಸ್ಪಷ್ಟೀಕರಣ ಪೊಲೀಸ್ ಇಲಾಖೆನವರು ಕೊಡಬೇಕು. ನಮಗೆ ಗೊತ್ತಿತ್ತು, ನಾವೇ ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಪ್ರಸಂಗನೇ ಬರ್ತಾ ಇರಲಿಲ್ಲ. ಪೊಲೀಸ್ ಇಲಾಖೆಯವರು ಕೊಡಬೇಕು. ಅವ್ರಿಗೆ ಯಾರು ಹೇಳಿದ್ದಾರೆ, ಅಥವಾ ಸ್ಟೇಟ್ಮೆಂಟ್ ಕೊಟ್ರಾ, ಅಥವಾ ಏನಾದರೂ ಹೇಳಿಕೆ ಕೊಟ್ರಾ? ಏನೂ ಇಲ್ಲ. ಒಂದು ವೇಳೆ ಅವರಿಗೆ ಅಂಥದ್ದು ಏನಾದರೂ ಅವ್ರಿಗೆ ಯಾರು ಹೇಳಿರಬೇಕು? SP ಸಾಹೇಬ್ರಿಗೆ ಯಾರು ಇವ್ರಿಗೆ ಅರೆಸ್ಟ್ ಮಾಡ್ರಿ ಅಂತ ಯಾರು ಹೇಳಿರಬೇಕು? ಅದು ಸ್ಪಷ್ಟೀಕರಣ ಅವರೇ ಕೊಡಬೇಕಲ್ಲ, ನಾನರ ಕೊಡೋಕೆ ಬರೋಲ್ಲ. ಈಗ ಅದೇ ನಾವು ಕೇಳ್ತಾ ಇದ್ದೀವಿ, ಪೊಲೀಸ್ ಇಲಾಖೆಗೆ ಅದೇ ಕೇಳ್ತೀವಿ. ಯಾರು ಕುಮ್ಮಕ್ಕಿದೆ ನಿಮಗೆ, ಅಥವಾ ನಿಮ್ಗೆ ಯಾರು ಹೇಳಿದ್ರು ಅವ್ರಿಗೆ ಅರೆಸ್ಟ್ ಮಾಡಿ ಅಂತ ಅದೇ ಕೇಳ್ತಾ ಇದ್ದೀವಲ್ಲ ನಾವು, ಬೇರೆ ಏನು ಕೇಳ್ತಾ ಇಲ್ಲ. ಚೌಳಿ ಪಾಟೀಲ್ ಇವರು ಶಶಿಕುಮಾರ್ ಪಾಟೀಲು ಒಳ್ಳೆ ನಡತೆ ಹೇಳೋದು ಏನು, ಅವ್ರ ಮೇಲೆ ರೌಡಿ ಸೀಟ್ ಇಲ್ಲ, ಎಲ್ಲಾದರೂ ಗುಂಪು ಕಟ್ಕೊಂಡು ಎಲ್ಲ ಯಾರ ಮೇಲಾದ್ರೂ ಹಲ್ಲೆ ಮಾಡ್ತಕ್ಕಂಥ ಪ್ರಕರಣಗಳಿಲ್ಲ. ರಾಜಕೀಯದಲ್ಲಿ ಅವರು ಬೆಳೀತಾ ಇದ್ದಾರೋ ಬಿಡ್ತಾ ಇದ್ದಾರೋ, ಯಾವ ಪಕ್ಷದಲ್ಲಿ ಅದು ನಮಗೆ ವಿಶೇಷವಲ್ಲ. ಬಟ್ ಒಳ್ಳೆಯ ಮನುಷ್ಯ ಇದ್ದಾರೆ. ಅವ್ರದ್ದು ಸಾಮಾಜಿಕವಾಗಿ ತೇಜೋವಧೆ ಮಾಡ್ತಕ್ಕಂತಹ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಅದು ಖಂಡನೀಯವಾಗಿದೆ ಅಂತ ನಾವು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಎಷ್ಟೇ ಸಲ ವರ್ಗಾವಣೆ ಆದರೂ ಒಂದು ತಿಂಗಳು ಹೋಗ್ಬಿಟ್ಟು ಆಮೇಲೆ ಇಲ್ಲಿಗೆ ಬರ್ತಾ ಇದ್ದಾನೆ. ಅವ್ರದ್ದು ಆಸ್ತಿ ಪಾಸ್ತಿ ಕೂಡ ಮುಟ್ಟುಗಳು ಹಾಕಬೇಕು ವಿಶೇಷವಾಗಿ. ಯಾಕಂದರೆ ಭಾಳ ಅವರು ವಿಡಿಯೋದಲ್ಲಿ ನೋಡಿದ್ರೆ ಅವರು ಎಷ್ಟು ದರ್ಪದಿಂದ ವರ್ತಿಸ್ತಾ ಇದ್ದಾರೆ, ಎಷ್ಟು ರೌಡಿಸಮ್ ಥರ ವರ್ತಿಸ್ತಾ ಇದ್ದಾರೆ ಅಂತಂದು ನೀವು ಕೂಡ ನೋಡಿದಿರಿ. ಬಟ್ ಅದು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಭಾಳ ಕಠಿಣವಾದಂಥ ಶಬ್ದಗಳಿಂದ ನಾವು ಖಂಡಿಸ್ತೇವೆ. ಸಸ್ಪೆಂಡ್ ಅಂತಲ್ಲ ಸರ್, ವರ್ಗಾವಣೆ ಆದರೂ ಕೂಡ ತಿರ್ಗಾ ಇಲ್ಲಿಗೆ ಬರ್ತಾರೆ. ಹಾಂ, ಇಲ್ಲಿ 3-4 ವರ್ಷ ಆಯಿತು, ಹೆಚ್ಚಿಗೆ ಆಯ್ತಲ್ಲ. ಹಾಂ, 13 ವರ್ಷ ಅಂತೆ. ಹಾಂ, ಸಸ್ಪೆಂಡ್ ಆದ ಇಲ್ಲೇ ಇದ್ದಾರೆ, ಮತ್ತೆ ತಿರ್ಗಾ ಇಲ್ಲೇ ಬರ್ತಾರೆ.
ಈಗ ಮೊನ್ನೆ ಒಂದು ತಿಂಗಳು ಬೆಲೆ ಹೋಗಿರು ಹುಮ್ನಾದ್ಕ ನಮ್ಮ ಎಸ್ ಕೆ ಪೊಲೀಸ್ ಎಲ್ಲ ಅವ್ರು ಸಹೋದರರು ಬಂದರು ಗೊಳಿಸಿದ ಪಕ್ಷದಲ್ಲಿ ಮತ್ತು ಶಶಿಕುಮಾರ್ ಪಾಟೀಲ್ ಅವರ ಮೇಲೆ ಏನಪ್ಪಾ ಅಂತಂದ್ರೆ ಗೃಹ ಬಂಧನದಲ್ಲಿ ಇಟ್ಟಿದ್ದರು, ಅದು ಸ್ಪಷ್ಟೀಕರಣ ಬರಲಿಲ್ಲ ಅಂತಂದರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಸೇರಿಕೊಂಡು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನೋದು ತಮ್ಮ ಮುಖಾಂತರವಾಗಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹೇಳಿ ಅಲ್ಲ, ಹೇಳಿ ಈ ಥರ ಇತ್ತು, ಈ ಥರ ಮಾಡೋರು ಇದ್ದರು, ಈ ಥರ ಮಾಡೋಗೋಸ್ಕರ ನಾವು ಮಾಡಿದ್ವಿ ಅಂತ ಹೇಳಿ, ಅದಕ್ಕೇನು ಅಭ್ಯಂತರ ಇಲ್ಲ. ಬಟ್ ಅವ್ರದ್ದು ಯಾವುದೇ ಸ್ಟೇಟ್ಮೆಂಟ್, ಈಗ ನಾವು ಹೋರಾಟ ಮಾಡಬೇಕಾದ್ರೆ ನಾಳೆ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ, ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನಾವು ಘೇರಾವ್ ಮಾಡ್ತೀವಿ ಅಂದ್ರೆ ನಾವು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀವಿ, ಕನ್ಸಲ್ಟ್ ಪೊಲೀಸ್ ಸ್ಟೇಷನ್ ಅವರಿಗೆ ಲೆಟರ್ ಕೊಡ್ತೀವಿ, ಮತ್ತು ಏನಪ್ಪ ಅಂತಂದ್ರೆ ಇಂಟೆಲಿಜೆನ್ಸ್ ಇದ್ದಾರೆ ಅವ್ರಿಗೆ ಕೂಡ ಲೆಟರ್ ಕೊಡ್ತೀವಿ. ನಾವು ಯಾವುದೇ ಕಾರ್ಯಕ್ರಮ ಆಗಲಿ ಹೋರಾಟ ಆಗಲಿ ಮುಂಚಿತವಾಗಿ 1-2 ದಿವಸ ಮುಂಚಿತವಾಗಿ ಅವರು ಲೆಟರ್ಗಳು ಕೊಡ್ತೀವಿ. ಈ ಸಡನ್ನಾಗಿ ಮಾಡ್ತಕ್ಕಂಥದ್ದು ಯಾರು ಇವತ್ತಿನವರೆಗೆ ಯಾರೂ ಮಾಡಿಲ್ಲ. ವಿತೌಟ್ ಪೊಲೀಸ್ ಇನ್ಫಾರ್ಮೇಷನ್ ಯಾವುದೇ ಹೋರಾಟ ನಾವು ಮಾಡಿಲ್ಲ, ಹಿಂದೆ ಮುಂದೆನೂ ಮಾಡಲ್ಲ ಸರ್. ಕೇಳ್ತಾ ಇರೋದನ್ನ ಅದಕ್ಕೆ ಸಂಬಂಧ ಇಲ್ಲ ಅವ್ರಿಗೆ ಸರ್. ನೋಡಿ ಸರ್, ಅದು ಏನೂ ಇಲ್ಲ, ಇಲ್ಲ ಹಾಂ ಇಲ್ಲ ಆ ಥರ ಇದ್ದರೆ ನಾವು ಬರ್ತಾನೆ ಇರಲಿಲ್ಲ. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾವು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಪ್ರಸಂಗನೇ ಬರ್ತಾ ಇರಲಿಲ್ಲ. ರಾತ್ರಿ 9:30 ಇಂದ 10 ಗಂಟೆ ಸಿಎಂ ಹೋದ್ಮೇಲೆ ಮಾಡಿ, ಮುಖ್ಯಮಂತ್ರಿಗಳು ಅದು ಅನ್ನೋದು, ಮತ್ತೆ ಬೇರೆ ಏನಿಲ್ಲ. ಇಲ್ಲಿ ಸನ್ಪುರ್, ಇಲ್ಲಿ ಕಮಲನಗರ್, ಬಾಲ್ಗಿ, ಸನ್ಪುರ್ ಅವರ ಹಾಂ, ಲಾಸ್ಟಿಗೆ ಸಂತಪುರ್. ಓಕೆ ಸರ್.